ಆರ್ ನಗರ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ವಕ್ತಾರರು ಆದ ನಮ್ಮ ಕುಸುಮ ಮೇಡಮ್ ಅವರ ಹುಟ್ಟುಹಬ್ಬದ ದಿನ. ಇವತ್ತು ಎಲ್ಲ ಸಾವಿರಾರು ಜನಗಳು ಇವತ್ತು ಬಂದು ಇಲ್ಲಿ ಅವರಿಗೆ ಅವರಿಗೆ ವಿಶೇಷ ತಿಳಿಸ್ತಿದ್ದಾರೆ. ಮತ್ತು ನಾವು ಕೂಡ ಮತ್ತು ನಮ್ಮ ಪತಿ ನಮ್ಮ ಭಾಗದ ವಿನಾಯಕವಾಡ ಭಾಗದ ಎಲ್ಲರೂ ಬಂದು ಇವತ್ತು ಅವ್ರಿಗೆ ವಿಶೇಷ ಮಾಡ್ತಾ ಇದ್ದೀನಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಬರುವಂಥ ದಿನಗಳಲ್ಲಿ ಅವರಿಗೆ ಆ ರಾಜಕೀಯದಲ್ಲಿ ಅಭಿವೃದ್ಧಿ ಸಿಗಲಿ, ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅವಕಾಶ, ನಮ್ಮ ಭಾಗದ ಜನಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ. ಈಗಾಗಲೇ 2 ಬಾರಿ ಅವ್ರಿಗೆ ಅನ್ಯಾಯ ಆಗಿದೆ. ಆದರೂ ಕೂಡ ಅನ್ಯಾಯ ಆಗಿದೆ ಅಂತ ಅವ್ರು ಸುಮ್ಮನೆ ಮನೇಲಿ ಕುಂತಿಲ್ಲ. ಪ್ರತಿ ಒಂದು ವಾರ್ಡ್ಗೂ, ರೋಡ್ಗೂ, ಜಾಗಕ್ಕೆ, ವಾರ್ಡ್ಗಳಿಗೆಲ್ಲ ಬಂದು ಜನರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ. ಮೂಲಭೂತ ಸೌಕರ್ಯಗಳು ಕೂಡ ಕೊಡ್ತಿದ್ದಾರೆ ಅವರು. ಹಾಗಾಗಿ ಮುಂದಿನ ದಿನ ನಾವೆಲ್ಲರೂ ತೀರ್ಮಾನ ಮಾಡಿದ್ದೆ. ನಾನು ಈಗ ಕೆಲವು ಕಡೆ ಎಲ್ಲ ಈಗ ನನಗೊಂದು ಆಕಾಂಕ್ಷಿ ಆಗಿದ್ದೀನಿ ವಿನಾಯಕ ಲೇಔಟ್ಗೆ. ಈಗ ನಾವೆಲ್ಲ ಕಡೆ ಓಡಾಡ್ತಾ ಇದ್ದಾಗ ಎಲ್ಲರೂ ಅದ್ರೆ ಹೇಳ್ತಾ ಇರೋದು, ಮುಂದಿನ ದಿನ ನಾವು ಕುಸುಮ ಮೇಡಮ್ಗೆ ಅವಕಾಶ ಮಾಡ್ಕೊಡ್ತೀವಿ, ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ. ಅವ್ರು ಇವತ್ತಿನ ಕಾರ್ಯವೈಖರಿ ಬಹಳ ಸ್ಪಂದಿಸ್ತಿದ್ದಾರೆ. ಬಹಳ ಅವರು ಅಧಿಕಾರ ಇಲ್ದಿದ್ರು ಕೂಡ ಇವತ್ತು ಪಾರ್ಕ್ ಆಗಿರ್ಬೋದು ಮತ್ತು ರೋಡಿನ ಸಮಸ್ಯೆ ಆಗಿರ್ಬೋದು, ಏನೇ ಮೂಲಭೂತ ಸಮಸ್ಯೆ ಆಗಿದ್ರು ಅವ್ರು ಕೂಡ ಸ್ಪಂದಿಸ್ತಿದ್ದಾರೆ ನಮ್ಮ ಕುಸುಮ ಮೇಡಮ್ ಅವರು. ಹಾಗಾಗಿ ಮುಂದಿನ ದಿನ ಈ ವಾಣಿಯ ಮುಖಾಂತರ ನಾನು ನಮ್ಮ ಆರ್ ನಗರ ಜನತೆ ಬಂಧುಗಳಿಗೆ ಕೇಳ್ಕೊಳ್ಳೋದಷ್ಟೇ, ಮುಂದಿನ ಬಾರಿ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಂದು MLA ಆಗೋ ಅವಕಾಶ ಮಾಡಿಕೊಡೋಣ. ನಾವೆಲ್ಲ ಕಷ್ಟಪಟ್ಟು ಅವ್ರಿಗೋಸ್ಕರ ದುಡಿಯೋಣ. ಅವರು ಕೂಡ ನಮ್ಮ ಜೊತೆ ಇದ್ದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ನಾನು ಈ ತಮ್ಮಲ್ಲಿ ಹೇಳಲು ಬಯಸ್ತೀನಿ. ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಅವ್ರು ಭಾಗವಹಿಸ್ತಾರೆ. ಅದಾಗಿ ಈಗ ಇವತ್ತಿನ ದಿನ 6ನೇ ತಾರೀಕು ಏನಿದೆ ಅವರ ಹುಟ್ಟುಹಬ್ಬ, ಬಹಳ ಸಂತೋಷ ಆಗ್ತಿದೆ. ಅವ್ರ ಹುಟ್ಟುಹಬ್ಬಕ್ಕೆ ಬಹಳಷ್ಟು ಸಹಸ್ರಾರು ಜನಗಳು ಬಂದು ಹೋಗ್ತಿದ್ದಾರೆ, ವಿಶ್ ಮಾಡ್ತಿದ್ದಾರೆ. ಅವ್ರ ದೇವರು ಹೆಚ್ಚಿನ ಕೆಲಸಗಳು ಮಾಡಕ್ಕೆ ಅಂತಹ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ, ಹೆಚ್ಚಿನ ಶಕ್ತಿ ಕೊಡ್ಲಿ, ಆರೋಗ್ಯವಂತವಾಗಿ. ಹಾಗೆ ಮುಂದಿನ ಬರುವಂತಹ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ನಮ್ಮ MLA ಆಗಿ ಬಂದು ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡೋ ರೀತಿಯಲ್ಲಿ ಆಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ ನಾನು. ಅಷ್ಟು ಕನಸಿನ ಒಂದು ದಿನಗಳು ಈಗ ಹತ್ರ ಬಂದಿದೆ. ಮೊನ್ನೆ ತಾನೇ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ರಾಜ್ಯದಲ್ಲಿ ಇನ್ನು ಮೇಲೆ ಎಲ್ಲ ನಿರಂತರವಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಅವರು ಜೊತೆಯಲ್ಲಿ ಸದಾ ಇದ್ದು ಅವ್ರಿಗೆಲ್ಲ ಕೆಲಸಗಳಲ್ಲೂ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅವ್ರಿಗೂ ಅಷ್ಟೇ ಈ ಸಂದರ್ಭದಲ್ಲಿ ದೇವರ ಆಯುಷ್ಯ ಆರೋಗ್ಯ ಕೊಡ್ಲಿ. ಅವ್ರು ದೇವರನ್ನ ನಂಬಿರೋರು, ಖಂಡಿತ ಅವ್ರಿಗೆಲ್ಲ ರೀತಿಯಲ್ಲೂ ಆ ದೇವರ ಆಶೀರ್ವಾದ ಮತ್ತು ನಮ್ಮೆಲ್ಲರ RR ಕ್ಷೇತ್ರದ ಎಲ್ಲ ನಾಗರಿಕರ ಪರವಾಗಿ ಹಾಗೂ ಮುಖಂಡರ ಪರವಾಗಿ, ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಹ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ.